ಅಸ್ಸಲಾಮು ಅಲೈಕುಂ. ಒಳ್ಳೆಯ ಚಿಂತನೆಯ ಮೂಲಕ ಸಮಾಜದಲ್ಲಿ ಕ್ರಾಂತಿಯನ್ನು ಸೃಷ್ಟಿಸಲು ಇಂತಹ ಸಂಘ ಸಂಸ್ಥೆಗಳಲ್ಲಿ ಕೈ ಜೋಡಿಸಿ ಸಮಾಜವನ್ನು ಬದಲಿಸೋಣ ಎಂದು ದಿಕ್ಸೂಚಿ ಭಾಷಣದಲ್ಲಿ ಕರೆ ನೀಡಿದಂತಹ ನಾಸಿರ್ ಕೆಕೆ ಇವರಿಗೆ ಧನ್ಯವಾದಗಳು. ಈ ಶುಭ ಸಮಾರಂಭದಲ್ಲಿ ಕೆಲವಾರು ಗಣ್ಯರನ್ನು ಹಾಗೂ ಕೆಲವಾರು ವಾಟ್ಸಪ್ ಗ್ರೂಪ್ಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರನ್ನು ನಾವೊಂದು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 3 ಗಣ್ಯರನ್ನು ನಾವು ಮೊದಲಿಗೆ ಸನ್ಮಾನಿಸುತ್ತಾ ಇದ್ದೇವೆ. ಅದರಲ್ಲಿ 2 ಬರಲಿಲ್ಲ, ಆದರೆ ಅವರ ಪರವಾಗಿ ಇಲ್ಲಿ ಬಂದಿದ್ದಾರೆ. ಅವರ ಸ್ನೇಹಿತರು ಅದರಂತೆ ಸಹೋದರರು ಕೂಡ. 3ರಲ್ಲಿ ಒಂದು ಈ ಸಮಾರಂಭದ ಅಧ್ಯಕ್ಷರಾಗಿರತಕ್ಕಂತಹ ಹಾಜಿ ಮುಸ್ತಫಾ ಕೆಂಪಿ ಇವರು, ಮತ್ತೊಂದು ಶಫಕತ್ ರಾಣಾ ಉದ್ಯಮಿಗಳು, ಅದರಂತೆ ಖ್ಯಾತ ಉದ್ಯಮಿಗಳಾದಂತಹ ಅಶ್ರಫ್ ಇವರನ್ನು ಕೂಡ ನಾವು ಈ ಸಮಾರಂಭದಲ್ಲಿ ಸನ್ಮಾನಿಸಲಿದ್ದೇವೆ. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರತಕ್ಕಂತಹ ಶಾವುಲ್ ಅಮೀದ್ ಕರಾಯ ಇವರನ್ನು ಕೂಡ ನಾವು ಈ ಶುಭ ಸಮಾರಂಭದಲ್ಲಿ ಸನ್ಮಾನಿಸಲಿದ್ದೇವೆ. ಅನಂತರ 10ಕ್ಕೂ ಮಿಕ್ಕಿದ ವಾಟ್ಸಪ್ ಗ್ರೂಪ್ಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರನ್ನು ಕೂಡ ನಾವು ಸನ್ಮಾನಿಸಲಿದ್ದೇವೆ. ನಾವು ಈ ಸನ್ಮಾನ ಕಾರ್ಯಕ್ರಮವನ್ನು ಈಗ ನಡೆಸಿ ನಂತರ ಮುಖ್ಯ ಪ್ರಭಾಷಣ ಉದವಿ ಉಸ್ತಾದರವರಿಂದ ನಡೆಯಲಿದೆ. ಅಧ್ಯಕ್ಷ ಭಾಷಣ ಕೂಡ ನಡೆಯಲಿದೆ. ಆದ್ದರಿಂದ ನಮ್ಮ ಈ ಸನ್ಮಾನಕ್ಕೆ ನಾವು ಆಹ್ವಾನಿಸಿದಂತಹ ನಮ್ಮ ಗಣ್ಯರು ಸನ್ಮಾನವನ್ನು ಸ್ವೀಕರಿಸಲು ದಯವಿಟ್ಟು ವಾಟ್ಸಪ್ ಗ್ರೂಪ್ಗಳು, ಸಂಘ ಸಂಸ್ಥೆಗಳ ವಾಟ್ಸಪ್ ಗ್ರೂಪ್ಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ನಾವು ಆಮಂತ್ರಿಸಿದಂತಹ ಆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನೀವು ಸಭಾಂಗಣದ ಮುಂದಕ್ಕೆ ಬರಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಫಸ್ಟಿಗೆ ಐ ರಿಕ್ವೆಸ್ಟ್ ಟು ಮಿಸ್ಟರ್ ಶಫಕತ್ ರಾಣಾ ಟು ರಿಸೀವ್ ದಿ ಆನರ್. ಖ್ಯಾತ ಉದ್ಯಮಿಗಳು ತಮ್ಮ ಸಂಪತ್ತಿನಿಂದ ಸಮಾಜದಲ್ಲಿ ಬಡತನದಲ್ಲಿ ಇರುವವರಿಗೆ ನೆರವಾಗುವಂಥ ಇವರು ನಮ್ಮ ಅಲ್ಲಮೀನಿನ ಹಲವಾರು ಕಾರ್ಯಕ್ರಮಗಳಿಗೆ ನೆರವಾಗಿದ್ದಾರೆ. ಇವರಿಂದ ಮುಂದೆ ನಾವು ನೆರವನ್ನು ನಿರೀಕ್ಷಿಸುತ್ತೇವೆ. ಇವರಿಗೆ ಅಸ್ಗರ್ ಅಲಿ ತಂಗಲ್ ಶಾಲ್ ಒದಿಸಿ ಸನ್ಮಾನಿಸಬೇಕಿದ್ದು ಶಂಸುದ್ದೀನ್ ಪಿಳುಗುಡು ನಮ್ಮ ಸಮಿತಿಯ ಸದಸ್ಯರು ಇವರು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಮಿಸ್ಟರ್ ಶಫಕತ್ ರಾಣಾ is a great personality and the prominent businessman of Gulf country, distinction and illuminating ideas and ideal of charity works for poor and also financial weapon of religious institutions. Allahu Akbar, Allahu Akbar, La ilaha illallah, Allahu Akbar, Allahu Akbar, walillahil hamd. Thank you sir. ಸ್ಮರಣಿಕೆಯನ್ನು ಶಂಸುದ್ದೀನ್ ಪಿಲಿಗೋಡು ಇವರು ನೀಡಲಿದ್ದಾರೆ. ನಮ್ಮ ಸಮಿತಿಯ ಸಂಚಾಲಕರಾಗಿರತಕ್ಕಂತಹ ಶಂಸುದ್ದೀನ್ ಪಿಲಿಗೋಡು ಇವರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹಾ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಧನ್ಯವಾದಗಳು. ಮುಸ್ತಫಾ ಹಾಜಿ ಕೆಂಪಿ ಈ ಸಮಾರಂಭದ ಅಧ್ಯಕ್ಷರು. ಈ ಮೊದಲು ನಮ್ಮ ಉಪ್ಪಿನಂಗಡಿಯಲ್ಲೂ ಸ್ನೇಹ ಸಂಗಮವಾದ ಸಂದರ್ಭದಲ್ಲಿ ನಾವು ಇವರನ್ನು ಗೌರವಿಸಿದ್ದೇವೆ, ಸನ್ಮಾನಿಸಿದ್ದೇವೆ. ಈ ಸಂದರ್ಭದಲ್ಲಿ ಹಾಜಿ ಮುಸ್ತಫಾ ಕೆಂಪಿ ಅವರನ್ನು ನಾವು ಇದೀಗ ಸನ್ಮಾನಿಸಲಿದ್ದೇವೆ. ಮುಸ್ತಫಾ ಹಾಜಿ ಅವರ ಬಗ್ಗೆ ನಿಮಗೆ ಗೊತ್ತು. ಹಾಜಿ ಮುಸ್ತಫಾ ಹಾಜಿ ಎಂದರೆ ದಕ್ಕ ಜಿಲ್ಲೆಯ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಘಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ದೊಡ್ಡ ಹೆಸರು. ಸದಾ ಸಾಮುದಾಯಿಕ ಪ್ರಗತಿಗಾಗಿ ಬಿಡುಬಿಲ್ಲದೆ ದಣಿವರಿಯದೆ ದುಡಿಯುವ ಕೆಂಪಿ ಹಾಜಿಯವರು ಯುವಜನತೆಯ ಪಾಲಿಗೆ ಸ್ಫೂರ್ತಿಯ ಚಿಲ್ಮೆಯಾಗಿದ್ದಾರೆಂದರೆ ತಪ್ಪಲ್ಲ. ಹಾಗೆ ನೋಡಿದರೆ ಸದಾ ಸಾಮುದಾಯಿಕ ಪ್ರಗತಿಯ ಕನಸು ಕಾಣುವ ಹಾಜಿಯವರು
ಜಿಲ್ಲೆಯ ಅದೆಷ್ಟೋ ಸಂಘ ಸಂಸ್ಥೆಗಳ ಮೊಹಲ್ಲಾ ಜಮಾತೆಗಳ ಗೌರವಾಧ್ಯಕ್ಷರಾಗಿ ಸಲಹೆಗಾರರಾಗಿ ಹೀಗೆ ಸಮರ್ಥ ನಾಯಕತ್ವ ನೀಡಿ ಮಿಂಚುತ್ತಿದ್ದಾರೆ. ಅಷ್ಟೇ ಏಕೆ ಉಪ್ಪಿನಂಗಡಿಯ ಕೆಂಪಿ ಮುಸ್ತಫಾಜಿಯವರು ಎಲ್ಲಿ ಹೋಗಲಿ ಬರಲಿ ಅಲ್ಲೆಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿರಲಿ ಇಲ್ಲದಿರಲಿ ಅವರು ಮಾತ್ರ ಹೋದ ಕಡೆಗಳೆಲ್ಲ ಒಬ್ಬ ಸಮರ್ಥ ನಾಯಕನಾಗಿ ಜನ ಮಧ್ಯೆ ಗುರುತಿಸುವ ಮಾತ್ರ ಸತ್ಯ. ಹಾಗೆಂದು ಅವರು ಕೇವಲ ಟಾಕುಟೀಕಿನ ಕೇವಲ ತೋರಿಕೆ ನಾಯಕತ್ವ ಎಂದು ಭಾವಿಸಬೇಡಿ. ಧೀರ ಶೂರ ಗಂಡದೆಯ ಸಮರ್ಥ ಸಾರಥಿಯಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಮುನ್ನುಗ್ಗಿ ಸಮಾಜವನ್ನು ಮುನ್ನಡೆಸುವ ಎದೆಗಾರಿಕೆ ಹೊಂದಿರುವ ಅವರು ಓರ್ವ ಸಮರ್ಥ ಪಂಚಾಯತಿಗೆಗಾರನಾಗಿಯೂ ಅದೆಷ್ಟೋ ಬಡ ಕುಟುಂಬ ಸಂಬಂಧ ಮೊಹಲ್ಲ ಸಂಘಟನೆಯನ್ನು ಚಾಣಕ್ಷತೆಯ ಮಾತುಗಾರಿಕೆಯ ಮೂಲಕ ಜೋಡಿಸಿದ್ದಾರೆ, ಭದ್ರವಾಗಿ ಕಟ್ಟಿದ್ದಾರೆ, ಭುಗಿಲೆದ್ದ ಗಲಭೆಗಳನ್ನು ನಂದಿಸಿದ್ದಾರೆ, ಉದ್ವಿಗ್ನ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ, ಶಾಂತಿ ಒಗ್ಗಟ್ಟು ಮೂಡಿಸಿದ್ದಾರೆ. ಅಷ್ಟೇ ಅಲ್ಲ, ನಂಬಿದವರ ಕೈಬಿಡದೆ ಮೇಲೆತ್ತಿದ್ದಾರೆ. ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅಲ್ಲೆಲ್ಲ ಸ್ತುತ್ಯಾರ ಕೈಂಕರ್ಯಗಳ ಮೂಲಕ ಭದ್ರ ಛಾಪನ್ನು ಮೂಡಿಸುವಲ್ಲಿ ಯಶ ಕಂಡಿದ್ದಾರೆ. ಉಪ್ಪಿನಂಗಡಿಯಂತಹ ಪ್ರತಿಷ್ಠಿತ ಮೊಹಲ್ಲಾ ಜಮಾತ್ ಕಮಿಟಿಗೆ ಸತತ 5ನೇ ಬಾರಿಗೆ ಅಧ್ಯಕ್ಷರಾಗಿ ನಿರಂತರ 11 ವರ್ಷಗಳಿಂದ ಮಾದರಿ ಮೊಹಲ್ಲಾ ಕಟ್ಟುವಲ್ಲಿ ದುಡಿಯುತ್ತಿರುವ ಅಜ್ಜಿ ಅವರು ಪುತ್ತೂರು ತಾಲೂಕು ಸಂಯುಕ್ತ ಜಮಾತ್ ಉಪಾಧ್ಯಕ್ಷರಾಗಿ, ಕಮ್ಮಾಡಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿ, ಇಂಡಿಯನ್ ಸ್ಕೂಲ್ ಅಧ್ಯಕ್ಷರಾಗಿ, ದಕ್ಕಾ ಜಿಲ್ಲಾ ವಕ್ಫ್ ಬೋರ್ಡಿನ ಸದಸ್ಯರಾಗಿ ಹೀಗೆ ಹಲವಾರು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಅಲ್ ಹಮೀನ್ ಪ್ರೆನ್ಸಿನ ನಿರ್ದೇಶಕರಾಗಿ ಸಂಘಟನೆಯ ಪ್ರತಿ ಸದಸ್ಯರಲ್ಲೂ ಸ್ಫೂರ್ತಿ ತಂದಿದ್ದಾರೆ. ಈ ಪ್ರಗತಿಯ ಶಿಲ್ಪಿ ಹಾಜಿ ಮುಸ್ತಫಾ ಕೆಂಪಿ ಇವರಿಗೆ ನಾವು ಸನ್ಮಾನಿಸಿದ್ದೇವೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಲು ತೀರ್ಮಾನಿಸಿದದ್ದು ಐ ಅಶ್ರಫ್ ಮೈಸೂರು. ಖ್ಯಾತ ಉದ್ಯಮಿಗಳಾಗಿದ್ದಾರೆ. ತಮ್ಮ ಸಂಪತ್ತಿನಿಂದ ಬಡ ನಿರ್ಗತಿಕರಿಗಾಗಿ ನೆರವಾಗುವ ಇವರು ಗಲ್ಫ್ ದುಬಾಯಿಯಲ್ಲಿ ಉದ್ಯಮಿಯಾಗಿದ್ದು ಮಾತ್ರವಲ್ಲ, ಇದೀಗ ಮೈಸೂರಿನಲ್ಲಿ ಉದ್ಯಮವನ್ನು ಸ್ಥಾಪಿಸಿ ಹಲವಾರು ಯುವಕರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಹೈ ಅಶ್ರಫ್ ಇವರು ಕೆಂಪಿ ಕುಟುಂಬದ ಸದಸ್ಯರು ಕೂಡ ಆಗಿದ್ದಾರೆ. ಇವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಮುಂಬಯಿಯಲ್ಲಿ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದರಿಂದ ಅವರು ಬರಲಿಕ್ಕಾಗಲಿಲ್ಲ. ಇವರ ಪರವಾಗಿ ಅವರ ಸ್ನೇಹಿತರು ಕೆ ಅಶ್ರಫ್ ಇವರು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕೆ ಅಶ್ರಫ್ ಕೂಡ ಒಂದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು. ಅಲ್ಲದೆ ಶಾವುಲ್ ಕರಾಯದ ಅದರಂತೆ ನಾವು ಇದೇ ಕಾರ್ಯಕ್ರಮದಲ್ಲಿ ಶಾವುಲ್ ಹಮೀದರ್ ಅವರನ್ನು ನಾವು ಸನ್ಮಾನಿಸಲು ಉದ್ದೇಶಿಸಿದ್ದೇವೆ. ಅವರು ಕರಾಯದ ಪ್ರತಿಷ್ಠಿತ ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಒಂದು ಕುಟುಂಬ ಕೆ ಕುಟುಂಬ ಕರಾಯ. ಅದರ ಕೆ ಶಾವುಲ್ ಹಮೀದರ್ ಅವರನ್ನು ಕೂಡ ನಾವು ಸನ್ಮಾನಿಸಲಿದ್ದೇವೆ. ಈ 2 ಸನ್ಮಾನವನ್ನು ಇಬ್ಬರ ಪರವಾಗಿ, ಒಬ್ಬರು ಐ ಅಶ್ರಫ್ ರವರ ಮಿತ್ರರು, ಮತ್ತೊಬ್ಬರು ಇದೇ ಅಶ್ರಫ್ ರವರು ಶಾವುಲ್ ಹಮೀದರ್ ಅವರ ಸಹೋದರ ಕೂಡ ಆಗಿದ್ದಾರೆ. ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಮನೆತನ ಈ ಕೆ ಕುಟುಂಬ. ಈ ಮನೆತನದಿಂದ ಬಂದಂತಹ ಈ ಅಶ್ರಫ್ ರವರು ಕೂಡ ಕೆ ಅಶ್ರಫ್ ರವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಬಡ ನಿರ್ಗತಿಗರಿಗೆ ನೆರವಾಗುವ ಕಣ್ಣೀರರಿಸುವಂತಹ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ. ನಮ್ಮ ಈ ಅಲ್ ಅಮೀನಿನ ಸ್ಥಾಪನೆಯ ಆರಂಭ ಕಾಲದಲ್ಲಿ ಸಂಘಟನೆಯ ಒಂದು ಆರ್ಥಿಕ ಬೆನ್ನೆಲುಬಾಗಿ ನಿಂತಹ ಕೆ ಅಶ್ರಫ್ ಈ ನಮ್ಮ ಇಬ್ಬರು ಅತಿಥಿಗಳ ಈ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾದ ಐ ಅಶ್ರಫ್ ಹಾಗೂ ಕೆ ಶಾವುಲ್ ಇವರ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಇದನ್ನ ಸೈಫ್ ಸುಲ್ತಾನ್ ದಯವಿಟ್ಟು ವ್ಯವಸ್ಥಾಪಕರು ಫೌಂಡೇಶನ್ ಸ್ಥಾಪಕರು ಫೌಂಡೇಶನ್ ದಯವಿಟ್ಟು ಇವರು ಕೂಡ ಶಾವುಲ್ ಹಮೀದರ್ ಅವರ ಸ್ನೇಹಿತರಾಗಿದ್ದಾರೆ. ಸೈಫ್ ಸುಲ್ತಾನ್ ಇವರು ಈ 2 ಸ್ಮರಣಿಕೆಯನ್ನ ಶಾಳು ಹಾಗೂ ಸ್ಮರಣಿಕೆಯನ್ನ ಸೈಫ್ ಸುಲ್ತಾನ್ ಹೇಳಿದ್ದಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇವರು ಅಶ್ರಫ್ ರವರು ಐ ಅಶ್ರಫ್ ರವರು ಕಾಲ್ ಮಾಡಿ ಹೇಳಿದ್ರು, ಒಂದು ಅನಾಥ ಕುಟುಂಬಕ್ಕೆ 50,000 ರೂಪಾಯಿ ನಗದು ಅಲ್ ಅಮೀನ್ ಮುಖಾಂತರ ಕೊಡ್ತೇನೆಂತ ವಾಗ್ದಾನ ಮಾಡಿದ್ದಾರೆ ಅವರು. ಅದು ಅಲ್ ಅಮೀನ್ ಮುಖಾಂತರ ಇನ್ಶಾ ಅಲ್ಲಾ ಅದರ ಕಾರ್ಯಕರ್ತರು ಅದನ್ನು ಹಸ್ತಾಂತರಿಸಲಿಕ್ಕಿದ್ದಾರೆ ಶೀಘ್ರವೇ ಉಪ್ಪಿನಂಗಡಿಯ ಒಂದು ಅನಾಥ ಕುಟುಂಬಕ್ಕೆ, ಯತೀಮ್ ಕುಟುಂಬಕ್ಕೆ. ಧನ್ಯವಾದಗಳು. ಅದರಂತೆ ನಾವು ಕೆಲವೊಂದು ಸಂಘ ಸಂಸ್ಥೆಗಳನ್ನು ವಾಟ್ಸಪ್ ಗ್ರೂಪ್ಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರನ್ನು ನಾವು ಸ್ಮರಣಿಕೆ ನೀಡಿ ಈ ಸಮಾರಂಭದಲ್ಲಿ ಗೌರವಿಸಿದ್ದೇವೆ. ದಯವಿಟ್ಟು ಆ ವಾಟ್ಸಪ್ ಗ್ರೂಪಿನ ಸದಸ್ಯರು
ಐ ಅಶ್ರಫ್ ರವರು ಈಗಾಗಲೇ ಹೇಳಿದಂತೆ ಅನಾಥ ಕುಟುಂಬಕ್ಕೆ ಒಂದು ಮದುವೆಗೆ ಸಹಾಯಾರ್ಥವಾಗಿ ಅಲ್ಲಮೀನ್ ಮುಖಾಂತರ 50,000 ರೂಪಾಯಿ ಕೊಡಲು ಇಲ್ಲಿ ನಿರ್ಧರಿಸಿದ್ದು, ಅದರ ಚೆಕ್ಕನ್ನು KK ಅಶ್ರಫ್ ಮೂಲಕ ಇಲ್ಲಿ ನೀಡಿದ್ದಾರೆ. ಅದನ್ನು ಸಮಾರಂಭದ ಅಧ್ಯಕ್ಷರಾದ ಆಜಿ ಮುಸ್ತಫಾ ಕೆಂಪಿ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಧನ್ಯವಾದಗಳು. ನಾವು ಕೆಲವೊಂದು ಸಂಘ ಸಂಸ್ಥೆಗಳನ್ನು ನಾವು ಹೇಳಿದ್ದೇವೆ ಸನ್ಮಾನಿಸಲು. ಬ್ಯಾರಿ ಕಲ್ಚರಲ್ ಫೌಂಡೇಶನ್ ಲತೀಫ್ ಮುಲ್ಕಿ ಇದರ ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಲತೀಫ್ ಮುಲ್ಕಿ ಇವರು ಕೂಡ 16ರಷ್ಟು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಂಥವರು. ಲತೀಫ್ ಮುಲ್ಕಿ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಯಾಗಿದ್ದಾರೆ. ಬಡವರಿಗಾಗಿ ನೆರವು ನೀಡುವಂತಹ ಲತೀಫ್ ಮುಲ್ಕಿ ಅವರು ಬ್ಯಾರಿ ಕಲ್ಚರಲ್ ಫೌಂಡೇಶನ್. ಇದನ್ನು ಅಶ್ರಫ್ ಮಠ ಈ ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಅಶ್ರಫ್ ಮಠ ಲತೀಫ್ ಮುಲ್ಕಿ ಅವರು ಬ್ಯಾರಿ ಕಲ್ಚರಲ್ ಫೌಂಡೇಶನ್ ಪರವಾಗಿ ಇದನ್ನು ಪಡೆಯುತ್ತಾ ಇದ್ದಾರೆ. ಇನ್ನಷ್ಟು ಬ್ಯಾರಿ ಕಲ್ಚರಲ್ ಫೌಂಡೇಶನ್ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಹಾರೈಸೋಣ. ಲತೀಫ್ ಮುಲ್ಕಿ ಇವರು ಈ ಸ್ಮರಣಿಕೆಯನ್ನು ಪಡೆಯುತ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್. ಮುಂದೆ ಬ್ಯಾರಿ ಗೈಸ್ KSA ಇವರು ಈ ತನಕ ತಲುಪಿಲ್ಲ. ಇನ್ಶಾಲ್ಲಾ ಈ ಕಾರ್ಯಕ್ರಮದ ಕೊನೆಯಲ್ಲಿ ಬರಬಹುದು. ಮುಂದೆ ಬ್ಲಡ್ ಡೋನರ್ಸ್ ಮಂಗಳೂರು, ರಕ್ತಕ್ಕಾಗಿ ಅಲೆದಾಡುವಂತಹ ರೋಗಿಗಳಿಗೆ ರಕ್ತವನ್ನು ಪೂರೈಸುವಂತಹ ಬ್ಲಡ್ ಡೋನರ್ಸ್ ಮಂಗಳೂರು, ಇವರಿಗೆ ಕೂಡ ಸ್ಮರಣಿಕೆ ನಾವು ನೀಡಲಿದ್ದೇವೆ. ಇಲ್ಯಾಸ್ ಸವಣೂರು, ಅಡ್ಮಿನ್ ಬ್ಲಡ್ ಡೋನರ್ಸ್ ಮಂಗಳೂರು, ದಯವಿಟ್ಟು ಇವರು ವೇದಿಕೆ ಬರಬೇಕು. ಕಬೀರ್ KB ಕೋಶಾಧಿಕಾರಿ ಅಲ್ಲಮೀನ್ ಇವರು ಈ ಸ್ಮರಣಿಕೆ ನೀಡಲಿದ್ದಾರೆ. ಇವರು ಕೂಡ ತಲುಪಿಲ್ಲ. ಮುಂದೆ ಗಲ್ಫ್ ಗೈಸ್ ಹೆಲ್ಪ್ ಲೈನ್ ಇವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಒಂದು ವಾಟ್ಸಪ್ ಗ್ರೂಪ್ ಆಗಿದೆ. ಇದರ ಸರ್ಫರಾಜ್ ದುಬೈ ಅಡ್ಮಿನ್ ರವರು ಇವರು ಈ ಸ್ಮರಣಿಕೆಯನ್ನು ಪಡೆಯಬೇಕು. ಇದನ್ನ ಬದ್ರುದ್ದೀನ್ ಹೆಂತಾರ್ ಪ್ರಧಾನ ಕಾರ್ಯದರ್ಶಿ ದಾರುನ್ನೂರ್ ವಿದ್ಯಾಸಂಸ್ಥೆ ಕಾಶಿಪಟ್ನ ಇದರ ಗಲ್ಫ್ ಕಮಿಟಿ. ಕಬೀರ್ ಕಡಬಿನ ಬಾಗಿಲು ದಯವಿಟ್ಟು ವೇದಿಕೆ ಬರಬೇಕು. ಇವರು ಸರ್ಫರಾಜ್ ದುಬೈ ಇವರಿಗೆ ಸ್ಮರಣಿಕೆಯನ್ನ ನೀಡಲಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಮುಂದೆ ಮೇಕ್ ಎ ಚೇಂಜ್ ಫೌಂಡೇಶನ್ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಒಂದು ಸಂಘಟನೆ. ಇದರ ರಶೀದ್ ರಾಶಿ ಬ್ಯಾರಿ ಇದರ ಸ್ಥಾಪಕರು. ಇವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಇವರಿಗೆ ಮುಸ್ತಫಾ ಹಾಜಿರವರು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಮುಂದೆ ಬ್ಯಾರಿ ನಿಕಾ ಹೆಲ್ಪ್ ಲೈನ್ ಮೂಲಕ ಮದುವೆ ಸಂಬಂಧವನ್ನ ಜೋಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಅಡ್ಮಿನ್ ಕೂಡ ಆಗಿದ್ದಾರೆ ರಶೀದ್ ರಾಶಿ ಬ್ಯಾರಿ. ಇವರೇ ಇದರ ಸ್ಮರಣಿಕೆಯನ್ನು ಪಡೆಯಬೇಕು. ಶರೀಫ್ ಕಾವು ನೂರ್ಲುದ ವಿದ್ಯಾಸಂಸ್ಥೆ ಮಾಡನೂರು ಇದರ ನಾಡಿದ್ದು ಬರುವಂತಹ ಕಾರ್ಯಕ್ರಮದ ಸ್ವಾಗತ ಸಮಿತಿ ಚೇರ್ಮನ್ ಆಗಿದ್ದಾರೆ. ಶರೀಫ್ ಕಾವು ಇವರು ಈ ಸ್ಮರಣಿಕೆಯನ್ನ ರಶೀದ್ ರಾಶಿ ಬ್ಯಾರಿ ಇವರಿಗೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದರಂತೆ ಇರ್ಫಾನ್ ಕಲ್ಲಡ್ಕ ಇವರು ಕೂಡ ಬ್ಯಾರಿ ನಿಕಾ ಹೆಲ್ಪ್ ಲೈನ್ ಇದರ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ರಶೀದ್ ರಾಶಿ ಬ್ಯಾರಿ, ಅದರಂತೆ ಇರ್ಫಾನ್ ಕಲ್ಲಡ್ಕ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಅಲ್ಲಮೀನ್ ಹೆಲ್ಪ್ ಲೈನ್ ಇದು ಕೂಡ ವಾಟ್ಸಪ್ ಗ್ರೂಪ್ ಮೂಲಕ ಸಮುದಾಯದ ಸೇವೆಯನ್ನು ಮಾಡುವಂತಹ ಒಂದು ವಾಟ್ಸಪ್ ಗ್ರೂಪ್ ಆಗಿದೆ. ಇದರ ಸಿರಾಜ್ ದುಬೈ, ಈ ಸಂಘಟನೆಗೆ ಸಂಬಂಧಿಸಿದ ಸಿರಾಜ್ ದುಬೈ ಇವರು ಇದರ ಸ್ಮರಣಿಕೆಯನ್ನು ಪಡೆಯಬೇಕು.
ದಯವಿಟ್ಟು KM ಸುಲೈಮಾನ್ ಮೌಲವಿ ಕಲ್ಲೆಗ, ಪ್ರಧಾನ ಕಾರ್ಯದರ್ಶಿ SKS ಗಲ್ಫ್ ದುಬೈ ಕಮಿಟಿ, UAE ಕಮಿಟಿ, ದಯವಿಟ್ಟು ಸುಲೈಮಾನ್ ಮೌಲವಿ ಇವರು ಕೂಡ ಸಂಘಟಕರು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಸಿರಾಜ್ ದುಬೈ ಇವರ ಸ್ಮರಣಿಕೆಯನ್ನು ಪಡೆಯುತ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಮುಂದೆ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ, ಇವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಒಂದು ವಾಟ್ಸ್ಆಪ್ ಗ್ರೂಪ್. ಇದರ ಶಾಫಿ ಮಾಣಿ ಅಡ್ಮಿನ್ ಶಾಫಿ ಮಾಣಿ, ಇದನ್ನ ಶಾಫಿ ಮಾಣಿ ದಯವಿಟ್ಟು ವೇದಿಕೆಗೆ ಬರಬೇಕು. ಇದನ್ನು MB ಇಸ್ಹಾಕ್ ಸುಲ್ಯ, MB ಇಸ್ಹಾಕ್ ಸುಲ್ಯ ಇವರು ಈ ಸ್ಮರಣಿಕೆ ನೀಡ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಮುಂದೆ ಹೆಲ್ತ್ ಬೇಬಿ ವಾಟ್ಸಪ್ ಗ್ರೂಪ್, ಸಣ್ಣ ಮಕ್ಕಳಿಗೆ ನೆರವಾಗುವಂತಹ ಒಂದು ವಾಟ್ಸಪ್ ಗ್ರೂಪ್ ಆಗಿದೆ. ಇದರ ನಜೀರ್ ಬಿಕರಣಕಟ್ಟೆ ಅಡ್ಮಿನ್, ಇವರು ಇದರ ಸ್ಮರಣಿಕೆಯನ್ನು ಪಡೆಯಬೇಕು. ದಯವಿಟ್ಟು ಬಾಬಕ್ಕ ಇವರು ಈ ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಜೀರ್ ಬಿಕರಣಗಟ್ಟೆ ಅಡ್ಮಿನ್ ರವರು ಬಾವಕ ಇವರು ಸ್ಮರಣಿಕೆಯನ್ನ ನೀಡಲಿದ್ದಾರೆ, ಅದಕ್ಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಇವರು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಮುಂದೆ ಪ್ರವಾಸಿ ನಂದಾವರ ಮೂಲದವರು ಇಲ್ಲಿ ಸಂಘಟನೆ ಕಟ್ಟಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಅಡ್ಮಿನ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುನೀರ್ ನಂದಾವರ. ಮುಂದೆ ಕರ್ನಾಟಕ ಮುಸ್ಲಿಂ ಹೆಲ್ಪ್ ಲೈನ್, ಇವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಜಾಬಿರ್ ದೆಡುಪೆ ಅಡ್ಮಿನ್, ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರಿಗೆ ಅಶ್ರಫ್ ಫರ್ಲಡ್ಕ KIC ಸಂಘಟನೆಯವರು ದಯವಿಟ್ಟು ಸ್ಮರಣಿಕೆ ನೀಡಲು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಶ್ರಫ್ ಫರ್ಲಡ್ಕ ಇವರು, ಜಾಬಿರ್ ದುಡುಪೆ ಇವರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಕರ್ನಾಟಕ ಮುಸ್ಲಿಂ ಹೆಲ್ಪ್ ಲೈನ್ ಇವರಿಗೆ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಮುಂದೆ ಕರಾವಳಿ ಬಾಯ್ಸ್, ಇವರು ಕೂಡ ವಾಟ್ಸಪ್ ಗ್ರೂಪ್ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಇದರ ಅಡ್ಮಿನ್ ನಜೀರ್ ನೇರಳಕಟ್ಟೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಕರಾವಳಿ ಬಾಯ್ಸ್. ಇದನ್ನ ನಿಯಾಜ್ ಉಪ್ಪಳ, ನಮ್ಮ ಲಮೀನ್ ಸಂಘಟನೆಯ ಇಲ್ಲಿ ತೊಡಗಿಸಿಕೊಂಡವರು. ನಿಯಾಜ್ ಉಪ್ಪಳ ದಯವಿಟ್ಟು ವೇದಿಕೆ ಬರಬೇಕು. ಇವರ ಸ್ಮರಣಿಕೆಯನ್ನ ನಜೀರ್ ನೇರಳಕಟ್ಟೆ ಅಡ್ಮಿನ್ ಕರಾವಳಿ ಬಾಯ್ಸ್ ಇವರಿಗೆ ನೀಡ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಮುಂದೆ ಕರ್ನಾಟಕ ಬಾಯ್ಸ್, ಇವರು ಕೂಡ ವಾಟ್ಸಪ್ ಗ್ರೂಪ್ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಇದರ ಸಲಹೆಗಾರರಾಗಿರತಕ್ಕಂಥ ಇಬ್ರಾಹಿಂ ಅಗ್ನಾಡಿ, ಜ್ಞಾನ ಭಾರತಿ ವಿದ್ಯಾಲಯ ಉಪ್ಪಿನಂಗಡಿ ಇದರ ಸಲಹೆಗಾರರು. ಇವರು ಕರ್ನಾಟಕ ಬಾಯ್ಸ್ ಪರವಾಗಿ ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಮುಸ್ತಫಾ ಖಜೆ ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಮುಸ್ತಫಾ ಖಜೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಮುಂದೆ ಈ ಅಲ್ಲಮೀನ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ, ಬಹುಶಃ ಅವರಿಗೆ ಗೊತ್ತಿಲ್ಲ, ಈ ತನಕ ಅವರಿಗೆ ತಿಳಿಸಬೇಡಿ ಎಂದು ಸಂಘಟಕರು ನನ್ನಲ್ಲಿ ಹೇಳಿದ್ದಾರೆ, ಶಮೀರ್ ಕಡಬಿನ ಬಾಗಿಲು. ಇವರನ್ನ ಕೂಡ ನಾವು ಒಂದು ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಿಜ ಹೇಳಬೇಕೆಂದರೆ ಕಮಿಟಿಯವರು ನನ್ನಲ್ಲಿ ಹೇಳಿದ್ದಾರೆ, ವೇದಿಕೆ ಹತ್ತುವವರೆಗೆ ನೀವು ಅವರ ಹೆಸರು ಅವರ ಬಳಿ ಹೇಳಬೇಡಿ, ಅವರಿಗೆ ಗೊತ್ತಿಲ್ಲದೆ ಅವರು ತೀರ್ಮಾನಿಸಿದ್ದಾರೆ. ಕಾರಣ, ಈ ಕಾರ್ಯಕ್ರಮ ಸಂಘಟಿಸಬೇಕಿದ್ದರೆ ಅಲ್ಲದೆ ಅಲ್ಲಮೀನ್ ಯಾವ ಕಾರ್ಯಕ್ರಮ ಸಂಘಟಿಸುತ್ತೋ ಅದಕ್ಕಾಗಿ ಪಾದರಸದಂತೆ ಕಾಳಿಗೆ ಚಕ್ರ ಕಟ್ಟಿ ಓಡುವಂತಹ ವ್ಯಕ್ತಿ ಶಮೀರ್ ಕಡಬಿನ ಬಾಗಿಲು. ಇವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಲಿದ್ದೇವೆ. ನಮ್ಮ ಅಸ್ಕರಿಲಿ ತಂಗಲ್ ಮುಸ್ತಫಾ ಹಾಜಿ, ಅದರಂತೆ ಉದವಿ ಉಸ್ತಾದ್, SP ಉಸ್ತಾದ್ರವರು ಈ ಸನ್ಮಾನವನ್ನು
ಸನ್ಮಾನಿಸಬೇಕು ಕೇಳಿಕೊಳ್ತೇವೆ. ಸಮೀರ್ ಕಡಬಿನ ಬಾಗಿಲು ದಯವಿಟ್ಟು ವೇದಿಕೆಗೆ ಬರಬೇಕಾ ವಿನಂತಿ ಮಾಡ್ತಾ ಇದ್ದೇವೆ. ನಿಸ್ವಾರ್ಥವಾಗಿ ಅಹಮ್ಮಿಲ್ಲದೆ ಅಲ್ಲಮೀನಿಗಾಗಿ ದುಡಿಯುವ ವ್ಯಕ್ತಿ ಶಮೀರ್ ಕಡಬಿನ ಬಾಗಿಲು. ಗಲ್ಫ್ ರಾಷ್ಟ್ರಕ್ಕೆ ಬಂದು ಸಮಾಜದ ಚಿಂತನೆಯಲ್ಲಿ ತೊಡಗಿ ಅಲ್ಲಮೀನ್ ಎಂಬ ಸಂಘಟನೆಯನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶಮೀರ್ ಕಡಬಿನ ಬಾಗಿಲು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಸಂಸುದ್ದೀನ್ ಪಿಲಿಗೋಡ್. ಸಂಸುದ್ದೀನ್ ಪಿಲಿಗೋಡ್. ಬಹುಮಾನ್ಯರಾದ SP ಮೊಹಮ್ಮದ್ ದಾರಿಮಿ ಖತೀಬರು, ಬದ್ರಿಯಾ ಜುಮ್ಮಾ ಮಸ್ಜಿದ್, ಪುತ್ತೂರು. ನಾವು ಊರಿನಿಂದ ಇಲ್ಲಿಗೆ ಅತಿಥಿಯಾಗಿ ಕರೆಸಿಕೊಂಡಿರುವಂತಹ ಇವರನ್ನು ನಾವು ಅಲ್ ಅಮೀನ್ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಇದರ ವತಿಯಿಂದ ಸನ್ಮಾನಿಸಲಿದ್ದೇವೆ. ಖ್ಯಾತ ವಾಗ್ಮಿ ಹಾಗೂ ಸಾಮುದಾಯಿಕ ಕಾಳಜಿಯ ಬಗ್ಗೆ ಒತ್ತಿ ಹೇಳುವ ಇವರು ವರದಕ್ಷಿಣೆಯಂತಹ ಸಾಮಾಜಿಕ ಪಿಡುಗಿನ ವಿರುದ್ಧ ಧ್ವನಿ ಎತ್ತಿದ ಕರ್ನಾಟಕದ ಮೊದಲ ವಿದ್ವಾಂಸ. ಸತ್ಯವನ್ನು ಮುಖ ನೋಡದೆ ಹೇಳುವ ಇವರು ನೇರ ಮಾತಿನ ಚತುರ ಸಂಘಟಕರು. ವಿವಿಧ ಸಂಘ ಸಂಸ್ಥೆಗಳ ಸಕ್ರಿಯರು ಆಗಿದ್ದಾರೆ. ಉಪ್ಪಿನಂಗಡಿ ಕೇಂದ್ರ ಜುಮ್ಮಾ ಮಸ್ಜಿದ್ನಲ್ಲಿ ಮುದರಿಸರಾಗಿ ಸೇವೆ ಸಲ್ಲಿಸಿದ ಅವರು ಸದ್ಯ ಪುತ್ತೂರು ಬದ್ರಿಯಾ ಜುಮ್ಮಾ ಮಸ್ಜಿದ್ನಲ್ಲಿ ಖತೀಬರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಊರಿನಿಂದ ಇಲ್ಲಿಗೆ ಬಂದಂತಹ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸುತ್ತಿದ್ದೇವೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಿ. ಇವರನ್ನು ಸನ್ಮಾನಿಸಲಿದ್ದಾರೆ ನೌಶಾದ್ ಆಲಂಬಾಡಿ, ಅಡ್ಮಿನ್ ಅಲ್ ಅಮೀನ್ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು. ಇವರು ಆಗಮಿಸಬೇಕು ವೇದಿಕೆಗೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಹಾಗೆ ಇನ್ನೋರ್ವ ಧಾರ್ಮಿಕ ಪಂಡಿತರಾದಂತಹ KMA ಕೊಡುಂಗಾಯಿ, ಖ್ಯಾತ ಲೇಖಕ. ಇವರನ್ನು ಅಲ್ ಅಮೀನ್ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ವತಿಯಿಂದ ನಾವು ಸನ್ಮಾನಿಸಲಿದ್ದೇವೆ. ಖ್ಯಾತ ಲೇಖಕರಾಗಿರುವ ಇವರು ಅಲ್ ಹಸನ್ ಮಾಸಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಹಲವಾರು ಕನ್ನಡ ಪತ್ರಿಕೆಗಳಲ್ಲಿ ಅಂಕಣ ಲೇಖನಗಳನ್ನು ಬರೆಯುತ್ತಾ ಗಡಿನಾಡ ಧ್ವನಿ ಸಹಿತ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡ ಇವರು ಉತ್ತಮ ಸಂಘಟಕರು, ವಾಗ್ಮಿಯೂ ಆಗಿದ್ದಾರೆ. ಹಲವಾರು ಕೃತಿಗಳ ಹೊರತಂದಿದ್ದಾರೆ. ಸದ್ಯ ಪುತ್ತೂರಿನ ಕೋಡಿಂಬಾಡಿ ಜುಮ್ಮಾ ಮಸ್ಜಿದ್ನಲ್ಲಿ ಹಲವಾರು ವರ್ಷಗಳಿಂದ ಖತೀಬರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಹನೀಫಿ ಮತ್ತು ಹಾಮಿದಿ ಎಂಬ ಬಿರುದನ್ನು ಪಡೆದಿರುತ್ತಾರೆ. ಇವರು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಊರಿನಿಂದ ಇಲ್ಲಿಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಲಿದ್ದಾರೆ ಅಲ್ ಅಮೀನ್ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಇದರ ಅಧ್ಯಕ್ಷರಾಗಿರುವಂತಹ ಸಫ್ವಾನ್ ಕೆಂಪಿ. ಸಫ್ವಾನ್ ಕೆಂಪಿ. ಸಫ್ವಾನ್ ಮಕ್ಸೂದ್ ಕೆಂಪಿ. ಇವರನ್ನು ಸನ್ಮಾನಿಸಲಿದ್ದಾರೆ ಮಕ್ಸೂದ್ ಕೆಂಪಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು,
أكبر ولله الحمد. ಮುಂದೆ ಮತ್ತೋರ್ವ ನಮ್ಮ ಅತಿಥಿ ಹನೀಫ್ ಉದವಿ ಉಸ್ತಾದ್ ಇವರು ದೇಲಂಬಾಡಿ ಧಾರ್ಮಿಕ ಲೌಕಿಕ ಸಮನ್ವಯ ಶಿಕ್ಷಣ ಸಂಸ್ಥೆಯಾದ ದಾರ್ಲುದ ಯೂನಿವರ್ಸಿಟಿಯಿಂದ ಹುದವಿ ಪದವಿಯನ್ನು ಪಡೆದ ಇವರು ಅಡ್ವೊಕೇಟ್ ಕೂಡ ಆಗಿದ್ದಾರೆ. ಖ್ಯಾತ ವಾಗ್ಮಿಯಾಗಿರುವ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು. ಪ್ರಭಾಷಣ ಲೋಕದಲ್ಲಿ ಮಿಂಚುತ್ತಿದ್ದಾರೆ. ಸದ್ಯ ಮಾಡನೂರು ನೂರ್ಲುದ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಕೂಡ ಆಗಿದ್ದಾರೆ. ಉಸ್ತಾದರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರನ್ನು ನಮ್ಮ ಅಲ್ ಅಮೀನ್ ಫ್ರೆಂಡ್ಸ್ ವತಿಯಿಂದ ನಾವು ಸನ್ಮಾನಿಸಲಿದ್ದೇವೆ. ದಯವಿಟ್ಟು ಪ್ರಧಾನ ಕಾರ್ಯದರ್ಶಿಯಾದಂತಹ ಶಮೀರ್ ಕಡವಿನ ಬಾಗಿಲು ಇವರು ವೇದಿಕೆ ಬರಬೇಕು. ಉಸ್ತಾದ್ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಧನ್ಯವಾದಗಳು.